ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರವೆಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನು ರವೆಯಿಂದನೇ ಸ್ಟಫ್ಡ್ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಬೆಳಗ್ಗೆ ಗಡಿಬಿಡಿಯಲ್ಲಿ ಏನೋ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಇದನ್ನು ಖಂಡಿತನೂ ಟ್ರೈ ಮಾಡ್ಬೋದು. ಅತಿ ಕಡಿಮೆ ಸಮಯದಲ್ಲಿನೂ ಆಗ್ತದೆ. ಮಕ್ಕಳಿಗೆ ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದೆ. ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ತೊಗೋಬೇಡ್ರಿ, ಇದು ಉಪ್ಪಿಟ್ಟು ರವೆಯನ್ನೇ ತೊಗೋಬೇಕ್ರಿ. ಇದಕ್ಕೆ 1 ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರು. 2 ರವೆಗೆ 1 ಮೊಸರು ಹಾಕ್ಬೇಕ್ರಿ. 1 ಬಟ್ಲು ನೀರು ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, 2 ರವಕ್ಕೆ 1 ಮೊಸರು 1 ನೀರನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ನೋಡಿರಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಈ ರವೆ ನೆನೆಲಿ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ನೋಡಿ, ಇಲ್ಲೊಂದು 3 ಸಣ್ಣ ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ. ದೊಡ್ಡ ಇದ್ರೆ 2 ತೊಗೊರಿ ನಡೀತದೆ. ಈಗ ಇದನ್ನ ಏನು ಮಾಡ್ಕೊತೀನಿ ರೀ, ಮ್ಯಾಶ್ ಮಾಡ್ಕೊತೀನಿ ರೀ. ಇಲ್ಲ ನೀವು ತುರಿದ್ಬಿಟ್ಟು ತೊಗೋತೀನಿ ಅಂದ್ರೆ ನಡೀತದೆ ರೀ, ಅದನ್ನು ತೊಗೊರಿ ನಡೀತದೆ. ನೋಡಿ, ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರು. ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ಟಫಿಂಗ್ ಮಾಡೋಕ್ಕಿದ್ದೀನಿ ರೀ ನಾನು. ಅದಕ್ಕೆ ಉಪ್ಪನ್ನು ಹಿಟ್ಟಿನಲ್ಲಿ ಇರ್ತದೆ, ಸ್ವಲ್ಪ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಹಸಿಮೆಣ್ಸಿಕಾಯಿ ಇರೋದ್ರಿಂದ ಖಾರ ನೋಡಿ ಹಾಕೋರಿ ಅಥವಾ ಒಂದನೇ ಹಾಕೋರಿ ನಡೀತೈತಿ. ನಿಮ್ಗೆ ಸ್ವಲ್ಪ ಹುಳಿ ಇಷ್ಟ ಅಂದ್ರೆ ನೀವು ಇಲ್ಲಿ ಆಮ್ಚೂರು ಪೌಡ್ರನ್ನಾದ್ರೂ ಹಾಕೋಬೋದು ರೀ. ನಾ ಏನು ಬೇಡ, ಅಲ್ಲಿ ಮೊಸರು ಹಾಕಿ ಹಿಟ್ಟಿನಲ್ಲಿ ಕಲಿಸೋದಂತ ಹೇಳಿ ನಾನು ಹಾಕಿದ್ದಿಲ್ಲ. ನೋಡಿರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ನೀವು ಆಲೂಗಡ್ಡೆನೇ ಸ್ಟಫಿಂಗ್ ಮಾಡ್ಕೋಬೇಕಂತೇನಿಲ್ಲ. ಬೇರೆ ವೆಜಿಟೇಬಲ್ಸದ್ದು ಮಿಕ್ಸ್ಡ್ ವೆಜಿಟೇಬಲ್ ಸ್ಟಫಿಂಗನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ. ಇಷ್ಟಿಷ್ಟೇ ರೀ, ತುಂಬ ದೊಡ್ಡ ಮಾಡಬಾರ್ದು, ಇಷ್ಟಿಷ್ಟೇ ಮಾಡಬೇಕು. ಒಂದು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡ್ಕೋತೀನಿ ನೋಡಿರಿ. ನೋಡಿ, ಇದು ಸ್ಟಫ್ಡ್ ಫಡ್ಡು ತುಂಬಾ ಟೇಸ್ಟಿಯಾಗಿರ್ತದೆ. ಪ್ಲೇನ್ ತಿಂದಿರ್ತೀವಿ, ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ಡಿಫ್ರೆಂಟ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಒಮ್ಮೆಲೆ ಒಂದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ರವೆನೂ ನೆಂದಿರ್ತದೆ ರೀ. ಈಗ ನೋಡಿ, ಸಣ್ಣ ಬಾಲ್ಸೇ ಮಾಡ್ಕೊರಿ, ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, 10 ನಿಮಿಷ ಆಗ್ಯದ. ನೋಡಿ, ರವೆ ನೆನೆದು ಅದು ಮೊಸರು ನೀರು ಹಿರ್ಕೊಂಡು ರವೆ ಇನ್ನಷ್ಟು ಗಟ್ಟಿ ಆಗ್ಯದ ನೋಡಿರಿ. ಇದೇಗಿನಕಿಂತ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೆ. ನೋಡಿ, ಒಂದು ಸ್ವಲ್ಪ ಗಟ್ಟಿ ಅನ್ಸಕತ್ತದ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ನಾನು. ನೋಡಿರಿ, ಇದನ್ನು ಒಂದೇ ಡೈರೆಕ್ಷನ್ದಲ್ಲಿ ಈ ರೀತಿ ನೀಟಾಗಿ ಬೀಟ್ ಮಾಡ್ಬೇಕ್ರಿ ಅದನ್ನು. ನೋಡಿ, ಹಿಟ್ಟು ಏನಾಗ್ತದೆ ರೀ, ಇದರಿಂದ ಆಗ್ತದೆ ರೀ ಇದು. ಅದಕ್ಕೆ ಒಂದು 2-3 ನಿಮಿಷ ಮಾಡ್ಕೊಂಡಿದ್ದೀನಿ ರೀ ನಾನು ಇದೇ ರೀತಿ. ನಿಮಗೆ ತೋರಿಸ್ತೀನಿ ನೋಡಿ ನಾನು ಎಷ್ಟಕ್ಕೆ. ಇದಕ್ಕೆ ತುಂಬ ನಾರ್ಮಲ್ ಫಡ್ಡಿ ಹಿಟ್ಟಿನ ಗದಲೇ ಅಷ್ಟು ತೆಳು ಮಾಡ್ಕೋಬಾರ್ದು ರೀ. ಇದು ಒಂಚೂರು ಅದಕ್ಕಿಂತ ರವೆ ಫಡ್ಡಿನ ಹಿಟ್ಟು ಸ್ವಲ್ಪ ಗಟ್ಟಿ ಇರ್ತದೆ ರೀ ಇದು. ನೋಡಿ, ಈ ರೀತಿ ಮಾಡ್ಕೊರಿ ನೀವು. ಮಾಡ್ಕೊಂಡಂಗೆ ಹಿಟ್ಟು ಆಗ್ತದೆ. ಈಗ ಇದಕ್ಕೊಂದು ಚಿಟಿಕೆನೇ ನೋಡಿರಿ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಸೋಡಾ ಹಾಕಿದ್ದೀನಿ ನಾನು. ನೋಡಿ, ಇಲ್ಲ ನಮಗೆ ಏನೋ ನಡೀತದಂದ್ರೆ ನೀವು ಏನೋ ಹಾಕೋರಿ, ನಡೀತೈತೆ. ಏನೋ ಯಾವಾಗಲೂ ಲಾಸ್ಟಿಗೆ ಹಾಕೋಬೇಕ್ರಿ ಅದನ್ನು. ನೋಡಿರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ ಈಗ. ಇದು ನೋಡಿ, ತೋರಿಸ್ತೀನಿ ನೋಡ್ರಿ. ಇದೇ ರೀತಿಯೇ ಇರಲಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈಗ ಫಡ್ಡಿನ ಮಣಿನೂ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಅದನ್ನು ಕಾಯ್ದದ. ಇದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನ ಹಾಕೋಬೋದು. ಇದಕ್ಕೆ ಸ್ವಲ್ಪನೇ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಸುಮ್ಮನೆ ಚೆಂದ ಕಾಣ್ತಾವತ್ತು ಹೇಳಿ ಹಾಕತ್ತೀನಿ ರೀ. ಇಲ್ಲ ನಾವು ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು, ನಡೀತಾವೆ. ನೋಡಿ, ಒಂದೊಂದು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ ಬೇಡ, ನಮಗಿದು ಎರಡೂ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡಿರಿ, ನಡೀತದೆ. ಈಗ ನೋಡಿರಿ, ಈಗ ಅರ್ಧ ಫಡ್ಡಿನ ಹಿಟ್ಟನ್ನು ಅದೇನು ಹಿಟ್ಟು ಇರ್ತದಲ್ಲ ಅದನ್ನ ಅರ್ಧ ಹಾಕೋಬೇಕ್ರಿ. ಅದಕ್ಕೆ ನಾನು ಏನು ಹೇಳಿದ್ದೆ, ಅವು ಸ್ಟಫಿಂಗ್ ಬಾಲನ್ನು ಸಣ್ಣನೇ ಮಾಡ್ಕೋಬೇಕಂತ ಹೇಳಿದ್ದೆ ರೀ. ನೋಡಿರಿ, ಈ ರೀತಿ ಅರ್ಧ ಫಸ್ಟ್ ಹಿಟ್ಟನ್ನು ಹಾಕ್ಕೊಂಡು ಅವು ಏನು ಈ ರೀತಿ ಬಾಲ್ಸ್ ಮಾಡ್ಕೊಂಡಿರ್ತೀವಲ್ಲ ನೋಡಿ, ಈ ರೀತಿ ನೀಟಾಗಿ ಸೆಂಟ್ರಲ್ ಹಿಟ್ಟನ್ನು ಇದು ಮಾಡ್ಬೇಕ್ರಿ. ನೋಡಿ, ಹಿಟ್ಟಿನಲ್ಲಿ ನೀಟಾಗಿ ಕೊಂಡಿರ್ತದೆ ಇದು.
ನೀವು ಆಲೂಗಡ್ಡೆದು ಬೇಡ ಅಂದರೆ ಬೇರೆ ವೆಜಿಟೇಬಲ್ಸ್ ಮಾಡ್ಕೊಬೋದು ಮಿಕ್ಸ್ಡ್ ವೆಜ್. ಆಮೇಲೆ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬೇಕು. ನೋಡಿ ನೀವು ಸ್ಟಫಿಂಗ್ ಅಂತ ಬಾಲ್ ದೊಡ್ಡ ದೊಡ್ಡ ಮಾಡ್ಕೊಂಡ್ರೆ ಅದು ಮತ್ತು ಹಿಟ್ಟು ಏನಾಗ್ತದೆ ತುಂಬಾ ಜಾಸ್ತಿಯಾಗಿ ಮತ್ತು ಫಡ್ ತಿರ್ವಕ್ಕೂ ಬರಲ್ರಿ, ಆ ರೀತಿ ಆಗ್ತದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ. ನೀವು ನಮಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲೇ ಮಾಡ್ಕೊಬೋದು ರೀ, ಟೇಸ್ಟ್ ಚೆನ್ನಾಗಿರ್ತದೆ. ಮುಚ್ಚಿ ಬೇಯಿಸಿದ್ದೀನಿ ನೋಡಿರಿ, ಒಂದು ಸೈಡ್ ಬೇಯ್ದಿದ್ದು ತಿರುಗಿಬಿಟ್ಟು ಬೇಯಿಸೋಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ, ಕಲರ್ನ ನೋಡಿರಿ ಫಡ್ಡಿನ. ನೋಡಿ ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನು ಬೇಡ. ಬೆಳಗ್ಗೆ ಒಂದು 15 ನಿಮಿಷದಲ್ಲೇ ನೀವು ಏನು ಮಾಡ್ಬೋದು, ಬಿಸಿ ಬಿಸಿ ಬ್ರೇಕ್ಫಾಸ್ಟನ್ನು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ರೆಡಿ ಆಗ್ತದೆ. ಮತ್ತು ಮಕ್ಕಳಿಗೆ ಗಡಿಬಿಡಿಯಲ್ಲಿ ಸ್ಕೂಲಿಗೆ ಹೋಗೋ ಮುಂದೆ ಅವ್ರಿಗೂ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮತ್ತು ಇದು ರವೆಯಿಂದ ಮಾಡೋದ್ರಿಂದ ಹೆಲ್ದಿನೂ ಅದು. ನಾನೇನು ಏನೋ ಬಳಸಿ ಮಾಡ್ತಾಯಿದ್ದಿಲ್ಲ, ಸ್ವಲ್ಪನೇ ಚಿಟಿಕ್ ಸೋಡಾನ ಹಾಕಿ ಮಾಡಿದ್ದೀನಿ. ನೋಡಿ ಎರಡು ಸೈಡ ಫಡ್ಡ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಏನು ತಗೋತೀನಿ ರೀ, ಸ್ವಲ್ಪ ಆರ್ಲೇರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ ನೋಡಿರಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದ ಫಡ್. ನೋಡಿ ಈಗ ನಿಮಗೆ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ, ಎಷ್ಟು ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬಂದವತ್ತೇಳಿ. ನೋಡಿರಿ ಎಷ್ಟು ಚೆನ್ನಾಗಿ ಬೇಯ್ದು ಎಷ್ಟು ಚೆನ್ನಾಗಿ ಫಡ್. ನೋಡಿ ಆ ಸ್ಟಫಿಂಗ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲ ನಮ್ಗೆ ಆಲೂಗಡ್ಡೆ ಸ್ಟಫಿಂಗೇ ಬೇಡ, ನಾವು ಪ್ಲೇನೇ ಮಾಡ್ಕೋತೀವಿ ಅಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು ರೀ, ನಡೀತೈತೆ. ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೋಡಿ ಇದು ಫಡ್ ಅಂತೂ ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ಫಡ್ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರವೆ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.